అందరికీ నమస్తే. నా పేరు శారద. సో, ఆల్రెడీ మీకు తెలిసుంటాది. నేను లాస్ట్ వీడియోలో ఏమి ఇష్యూ తీసుకొనొచ్చి మీ ముందు పెట్టానని. మంచి కంటెంట్‌తో నేను యూట్యూబ్ స్టార్ట్ చేయాలనుకున్నాను. కానీ నాకేం జరిగింది చెప్పాలి. కొంచైనా మనం సోషల్ మీడియా అంటేనే ఎవరికి కొంచెం హెల్ప్ అవుతుందో దాన్ని చేయాలా అని చెప్పే. సో, నా కంటెంటు నాకేం జరిగింది, నేనెంత బాధపడినాను అని చెప్పేసి మీ ముందుకు తీసుకురావాలని చెప్పి నేను నాకైండే ప్రాబ్లము నేను ముందుకు పెట్టాను. నువ్వు తిట్టేటిగా ఉంటే పేరు చెప్పి, కంపెనీ పేరు చెప్పి తిట్టు అలా అని నాకంటున్నారు. నాకది సరీనా కాదా అని నాకు తెలీదు. నాకిష్టం లేదు గూడా. నేను కంపెనీ పేరు చెప్తే నిజంగానే ఫేమస్ అయిపోతాను. రేపు తెల్లారితేనే పేపర్‌లో వచ్చేస్తది. సో, ఇట్లాంటి వ్యక్తులు, ఇలాంటి కంపెనీలు అలా చేశారు అనేసి. కానీ నాకది ఇష్టం లేదు. ఎందుకు ఇష్టం లేదంటే నేను మళ్ళీ చెప్తాను అది ఎందుకు అంటే, నేనిప్పుడు తెలుగులో మాట్లాడుతున్నానని వీళ్ళకి అర్థం కాలేదంట. సో, చిన్నదిగా కొంచెం షార్ట్‌గా ಕನ್ನಡలో ಮಾತಾಡಿಸ್ತಾನೆ వీళ్ళకి ಅರ್ಧಂ ಗಾನಿ ಸರ್ ನಿಮಗೇನೆ ಹೇಳ್ತಿರೋದು ಇನ್ನ ಒಂದು ನಮ್ಮ ಸೆಕ್ಯೂರಿಟಿ ಇನ್ನೊಂದು ಇಬ್ಬರು ಮೂವರು ಇದ್ದಾರೆ. ಅವ್ರು ಎಂಥವ್ರು ಅಂತಲೂ ನಂಗೆ ಗೊತ್ತು. ಅವ್ರು ನನಗೆ ಎಷ್ಟು ಹಿಂಸೆ ಮಾಡಿದ್ದಾರೆ ಅಂತಲೂ ನನಗೆ ಗೊತ್ತು. ಅವ್ರದ್ದೆಲ್ಲನೂ ಇವಾಗ ಅದನ್ನು ಅವತ್ತು ಮಾತಾಡಬೇಕಿತ್ತು, ಉಗಿಬೇಕಿತ್ತು. ಅವತ್ತು ಉಗಿದಿದ್ದೀನಿ, ಬಟ್ ಇವಾಗ ಅದನ್ನು ಎತ್ತಲ್ಲ ನಾನು. ಯಾವ್ಯಾವ ಥರ ನನಗೆ ಒಂದು ATM ಸೆಂಟ್ರಿಗೆ ಹೋಗ್ದಿರಾ, ಇಲ್ಲಾಂದರೆ ಒಂದು ಮೂಮೆಂಟ್ ಪಾಸ್ ಹಾಕ್ಕೊಂಡು ನಾನು ಹೊರಗಡೆ ಹೋಗ್ದಿರಾ, ಇವ್ರ ಹತ್ರ ಹೋದರೆ ಏನೋ ಒಂದು ಕೇಳ್ತಾರೆ ಅಂತ ಭಯ ಬಿದ್ದುಕೊಂಡು ಎಷ್ಟೊಂದು ದಿವಸ ನಾನು ಹಾಫ್ ಡೇನೂ ಹೋಗ್ದಿರಾ, ನನ್ನ ಪರ್ಸ್ನಲ್ ವರ್ಕು ಮಾಡ್ಕೊಂಡಿರಾ. ಅಲ್ಲ, ಒಂದು ATM ಸೆಂಟ್ರಿಗೆ ಹೋದರೆ ಯಾವ ಥರ ಸೆಂಟ್ರಲ್ಲಿ ಇರಬೇಕಂದ್ರೆ ಒಂದು ಪೋಸ್ಟಲ್ಲಿ ಇರೋನು ಆಚೆ ನಿಂತ್ಕೊಂಡು ಸಾಯಬೇಕು ಅಲ್ವಾ. ಅಲ್ಲಿ ಸೆಕ್ಯೂರಿಟಿ, ಲೇಡೀಸ್ ಸೆಕ್ಯೂರಿಟಿ ನೋಡ್ತಿದ್ದೆ ಸರ್ಚ್ ಬೇ ಹತ್ರ ಅವ್ರು ಏನೋ ಅನ್ಕೊಂಬಿಡ್ಬೇಕು, ಇವನೇನು ದೊಡ್ಡ ಗಂಡ್ಸ್, ಇವನು ಮನ್ಮದ ಇವನು ಅಂತ ಅನ್ಕೋಬೇಕಂತ. ATM ಸೆಂಟ್ರ್ ಒಳಗಡೆನೇ ಬಂದು, ಏನು ಮೇಡಮ್ ಅವರೇ ನೀವು ಹೊರಗಡೆ ಹೋಗ್ತಿದ್ದೀರಾ, ಏನು ದುಡ್ಡು ಡ್ರಾ ಮಾಡ್ತಿದ್ದೀರಾ, ನನ್ನ ಕಾರ್ಡು ಕೊಳ್ಳ, ಅಷ್ಟೊಂದು ದುಡ್ಡು ನೀವು ಕಿತ್ಕೊತಿದ್ದೀರಾ ಎಲ್ಲ ಹೆಣ್ಮಕ್ಳಿಗೆ ಹಂಚೋ ಥರ. ಇವೆಲ್ಲ ಎಷ್ಟು ಮಾಡಿದ್ದಾರೆ. ಸೆಕ್ಯೂರಿಟಿ ಅಲ್ಲ, ಅಲ್ಲಿ ಮೂಮೆಂಟ್ ಪಾಸ್ ತಗೊಂಡು ಹೊರಗಡೆ ಹೋಗಬೇಕು ನಾವು. ಹೊರಗಡೆ ಹೋಗ್ಬೇಕಂದ್ರೆ ಅಲ್ಲಿ ಆಫೀಸರ್ದು ಸೈನ್ ಬೇಕು. ಆ ಸೈನ್ ಬೇಕಂದರೆ ಅಲ್ಲಿ ಕಳಿಸ್ತಾರೆ, ಅಲ್ಲಿ ಸೈನ್ ಮಾಡಿಸ್ಕೊಂಡು ಬಾ ಅಂತ. ಅಲ್ಲೋದ್ರೆ ಆಯಪ್ಪ ನಾನು ಹಿಸ್ಟ್ರಿ ಕೇಳ್ತಾನೆ. ಎಲ್ಲಿ ಹೋಗ್ತಿದ್ಯಾ, ನಿಂಗೆ ಬಾಯ್ ಫ್ರೆಂಡ್ ಇದ್ದಾನೆ, ನನಗೆ ಮದುವೆ ಆಗಿ ಮಕ್ಕಳಿದ್ದಾರೆ, ನಿಂಗೆ ಬಾಯ್ ಫ್ರೆಂಡ್ ಇದೇನಂತ ಕರೆಮಣೆ ಹಾಕ್ಕೊಂಡು ತಾಳಿ ಹಾಕ್ಕೊಂಡ್ರೆ ಗೊತ್ತಾಗಲ್ವಾ, ಕಾಲುಂಗ್ರ ಹಾಕ್ಕೊಂಡ್ರೆ ಗೊತ್ತಾಗಲ್ವಾ, ಯಾವ್ಯಾವ ಥರ ಕೇಳಿದ್ದೇ ಕೇಳಿ ಇನ್ನೂ ವರಸ್ಟಾಗಿ ಕೇಳಿದ್ದಾರೆ. ಅದನ್ನೆಲ್ಲ ಗಂಡನ ಹತ್ರ ಹೇಳ್ಕೊಳಕ್ಕಾಗಲ್ಲ. ಯಾಕೆಂದರೆ ಗಂಡ ಏನು ಹೇಳ್ತಾನೆ, ನಿಂಗೆ ಈ ಥರ ಎಲ್ಲ ಕೇಳಿದ್ರಾ, ಯಾರವನು ಅಂತ ಕೇಳ್ತಾರೆ, ಹೋಗ್ತಾರೆ, ಜಗಳ ಮಾಡ್ತಾರೆ, ಕೆಲ್ಸಕ್ಕೆ ಹೋಗಬೇಡ ಅಂತಾರೆ. ಇದೆಲ್ಲ ಬೇಡ ಅಂತೇಳಿ ಇಷ್ಟು ಅನುಸರಿಸ್ಕೊಂಡು, ಎಷ್ಟು ಬೇಜಾರು ಮಾಡಿಕೊಂಡು ನಾವು ಯಾವ ಥರ ಬರ್ತಿದ್ವಿ ಹೋಗ್ತಿದ್ವಿ. ಅಲ್ಲ, ಇವರು ಈ ಗಣ್ಯ ವ್ಯಕ್ತಿ ಈ ಅಡಿ ಎತ್ತಿಟ್ಬಿಟ್ಟು ನಮ್ಮನ್ನು ಬ್ಲೇಮ್ ಮಾಡ್ತಿದ್ದಾರಲ್ಲ, ಅವರಿಗೆ ಹೇಳ್ತಿದ್ದೀನಿ, ನಮ್ಮ ಡಿಪಾರ್ಟ್ಮೆಂಟ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟಿಗೆ ಬೈತಾ ಇಲ್ಲ, ಏನೋ ಮ್ಯಾನೇಜ್ಮೆಂಟಿಗೆ ಬೈತಾ ಇಲ್ಲ. ಸೊ, ಕಂಪ್ನಿಗೂ ನಾನು ಬ್ಲೇಮ್ ಮಾಡ್ತಾ ಇಲ್ಲ. ನಾನು ಏನಕ್ಕೆ ಮಾಡ್ತಿಲ್ಲ ಅಂತ ಮತ್ತೆ ಹೇಳ್ತೀನಿ. ಗಾಡಿ ತಗೊಂಡೋಗಿದ್ರೆ ಯಾರಾದರೂ ಎಲ್ಲಿಗೋ ಕಂಪ್ಲೇಂಟ್ ಮಾಡಬೇಕು, ನನಗೆ ಗೊತ್ತಿಲ್ಲ, ನೀವು ಹೇಳಿ ಸರಿನಾ. ನಾನು ತಪ್ಪು ಮಾಡಿಬಿಟ್ಟೆ, ನಿಮ್ಮ ಹತ್ರ ಬಂದುಬಿಟ್ಟು ಸರ್ ನಮ್ಮ ಗಾಡಿ ಇಲ್ಲ ಅಂತ ಕೇಳಿದ್ದು ನಮ್ಮ ತಪ್ಪು, ಸರಿ ಓಕೆ. ತಪ್ಪಾದರೆ ಹೊರಗಡೆ ನಡೀತು, ಗಾಡಿ ಕೇಳಿದ್ವಿ, ನೀವಿಲ್ಲ ಅಂತ ಹೇಳಿದ್ರಿ, 2 ಅವರ್ ಬಿಟ್ಕೊಂಬಂದು ನೋಡು ಅಂತ ಹೇಳಿದ್ರಿ, ನಾವು ಮನೆಗೆ ಹೋದ್ವಿ. ನೀವು ಸಿಂಗ್ಲರಾಗೆ ಮಾತಾಡಿದ್ರು ಅಲ್ಲೂ. ಅದು ಯಾರ ಹತ್ರ, ನಮ್ಮ ಕಾಂಟ್ರಾಕ್ಟ್ ವರ್ಕರ್ಸ್ ಹತ್ರನೇ ನೀವು ಮಾತಾಡಿಸಿದ್ರಿ. ಹೊರಗಡೆ ಆಯಿತು, ನಿಮ್ಮ ಹತ್ರನೂ ಮಾತಾಡಿಲ್ಲ, ಬಿಡಬೇಕಿತ್ತು. ಮಾರನೇ ದಿನ ಶಿವರಾತ್ರಿ ದಿವಸ ಬೆಳಗ್ಗೆ ಬಂದರೆ ಬ್ಯಾಡ್ಸ್ ತಗೊಂಡು ನಮ್ಮ ಡಿಪಾರ್ಟ್ಮೆಂಟ್ಗೆ ಹೋಗಿದ್ರೆ COC ಆಫೀಸಿಗೆ ಕರೆಸಿದ್ರಿ ಅಲ್ವಾ. COC ಆಫೀಸಿಗೆ ಕರೆಸಿ ಏನು ಮಾತಾಡಿದ್ರಿ ನೀವು, ಹೊರಗಡೆ ಆಗಿರೋದನ್ನ ಒಳಗಡೆ ತಗೊಂಬಂದು ಏನು ನೀನೇನು ದೊಡ್ಡ ಲೀಡ್ರಾ, ಏನಕ್ಕೆ ನೀನು ಹೋಗಿದ್ದೀಯ ಅಲ್ಲಿಗೆ, ಎಲ್ಲಿಗೆ ಹೋಗಿದ್ದೀನಿ, ನಿಮ್ಮ ಮನೆಗೆ ಹೋಗಿದ್ದೀನಾ, ಎಲ್ಲಿಗೆ ಹೋಗಿದ್ದೀನಿ, ನಿಮ್ಮ ಮನೆಗೆ ಹೋಗಿದ್ದೀನಾ, ಯಾರನ್ನ ಕರೆದಿದ್ದೀನಿ, ಎಲ್ಲಿಗೆ ಹೋಗಬೇಕು ಎಲ್ಲಿಗೆ ಹೋಗಬಾರ್ದು ಅಂತ ನೀನು ಹೇಳಬೇಕಾ. ಅದು ಈ ಥರ ಮಾತಾಡೋದು. ಒಂದು ಸೆಕ್ಯೂರಿಟಿ ಆಫೀಸರು ನೀವಿಬ್ಬರು ಸೇರ್ಕೊಂಡು ನಗೋದು, ಕಾಲ್ ಮೇಲೆ ಕಾಲು ಹಾಕ್ಕೊಂಡು. ಅವರು ಹಿಂದಿಯವರು, ಕೇಸಾ ಬಾತ್ ಕರ್ದಿಯಾ ಎಲ್ಲ ವುಮೆನ್, ಕೇಸಾ ಬಾತ್ ಕರ್ತೆ, ನನಗೆ ಹಿಂಗೆ ಮಾತಾಡ್ಬಿಟ್ಟಿದ್ದೀನಿ, ಏನು ಮಾತಾಡ್ಬಿಟ್ಟಿದ್ದೀನಿ. ನಾವು ತಪ್ಪು ಮಾಡಿದರೆ, ನಾನು ಯಾರಿಗಾದ್ರೂ ಏನಾದರೂ ಅಂದಿದ್ರೆ ಅವ್ರನ್ನ ಕರೆಸ್ಬೇಕಿತ್ತು. ನೀವು ಕರೆಸ್ಬಿಟ್ಟು ನಮ್ಮ ಮುಂದೆ ಇವ್ರು ಈ ಥರ ನೀವು ನನ್ನನ್ನು 8 ಅವರು ಒಂದು ಲೇಡೀಸ್ನ ನಿಲ್ಲಿಸ್ಕೊಂಡು ನೀವು ಎನ್ಕ್ವೈರಿ ಮಾಡೋಕ್ಕಿದ್ದೇನು ಪೊಲೀಸ್ ಸ್ಟೇಷನ್ನ.
ನಾವೇನು ದೇಶಕ್ಕೇನಾದ್ರು ದ್ರೋಹ ಮಾಡಿದ್ದೀವಾ? ಇಲ್ಲ ಅಂದರೆ ಕಂಪ್ನಿಗೇನಾದ್ರು ದ್ರೋಹ ಮಾಡಿದ್ದೀವಾ? ಇಲ್ಲಾಂದ್ರೆ ನಿಮಗೆ ಮಾಡಿದ್ದೀವಾ? ನಿಮ್ಮ ಕಂಪ್ನಿಯಲ್ಲಿರೋರಿಗೆ ಯಾರಿಗಾದ್ರೂ ಎಂಪ್ಲಾಯಿಗೆ ಮಾಡಿದ್ದೀವಾ? ಬೇರೆ ಯಾರಿಗಾದ್ರೂ ಮಾಡಿದ್ದೀವಾ? ಸರಿ, ಅದೆಲ್ಲ ಬೇಡಪ್ಪ. ನಾವು ಪದೇ ಪದೇ ಏನಾದರೂ 15 ವರ್ಷದಿಂದ ಒಂದು ದಿವಸ ಆದರೂ ನನ್ನ ಮೇಲೆ ಕಂಪ್ಲೇಂಟ್ ಯಾರಾದರೂ ಮಾಡಿದಾರಾ? ಇಲ್ಲ. ಸರಿ, ನಾನು ಯಾರ ಮೇಲಾದರೂ ಮಾಡಿದ್ದೀನಾ? ನೀವಿಷ್ಟು ಕಾಟ ಕೊಡ್ತಿದ್ರು ನಿಮ್ಮ ಮೇಲೆ ಮಾಡಿದ್ದೀನಾ? ಇಲ್ಲ. ಮತ್ತೆ ನಮ್ಮನ್ನು ಯಾಕೆ ಕರ್ಸ್ಕೊಂಡ್ರಿ COC ಆಫೀಸ್ಗೆ? ಸರಿ, ನೀವು ತುಂಬ ನ್ಯಾಯವಂತರು, ನೀವು ಪಾಪ ಅಷ್ಟು ನ್ಯಾಯ ಧರ್ಮದಲ್ಲಿ ಇರೋರು, ಲೆಟ್ರು ಬರೀರಿ ಅಂತ ಅಂದ್ರಿ. ನಿಮ್ಗೇನು ನಡೆದಿದೆ ಅಂತ. ನಮ್ಗೇನು ನಡೆದಿದೆ? ಈ ಥರ ಸೆಕ್ಯೂರಿಟಿ ಹತ್ರ ಹೋದ್ವಿ, ಹೊರಗಡೆ ಮೇನ್ ರೋಡಲ್ಲಿ ಸೆಕ್ಯೂರಿಟಿ ಹತ್ರ ಹೋಗ್ಬಿಟ್ಟು ಇನ್ಫಾರ್ಮ್ ಮಾಡು ಅಂದರು. ಅವ್ರು ಸರಿಯಾಗಿ ಮಾತಾಡಿಲ್ಲ, ನಿಮ್ಮ ಹತ್ರ ಬಂದ್ವಿ. ಸೊ ನೀವು ನಿಮ್ಮ ಹತ್ರ ಕಂಪ್ಲೇಂಟ್ ಮಾಡಿ ಮನೆಗೆ ಹೋದ್ವಿ ಇನ್ನೊಂದು ಗಾಡಿ ತೊಗೊಂಡು ಅಂತ ತಾನೇ. ಅದಕ್ಕೆ ನೀವೇನು ಮಾಡಬೇಕು? ತಗೋಬೇಕು, ನಿಮ್ಮ ಹೈಯರ್ ಆಫೀಸರ್ ಹತ್ರ ಕೊಡಬೇಕು. ಈ ಥರ ತಪ್ಪು ಮಾಡಿದ್ದಾರೆ, ಈ ಥರ ಇದೆ, ಒಂದು 5 ನಿಮಿಷನೋ 10 ನಿಮಿಷನೋ ಬೈದು, ಇಲ್ಲಾಂದ್ರೆ ಇನ್ನೊಂದ್ಸಲ ಮಾಡಬೇಡಿ ಅಂತ ಹೇಳಿ ಅಪಾಲಜಿ ಲೆಟರ್ ತೊಗೊಂಡು ನೀವು ನನಗೆ ಪನಿಷ್ಮೆಂಟಾಗಿ ಕೊಟ್ಟು ಕಳಿಸ್ಬೇಕು, ನನಗೆ ನಮ್ಮ ಸಿಸ್ಟರ್ಗೆ ಇಬ್ಬರಿಗೂ. ಕರೆಕ್ಟಾ? ಬಟ್ ನೀವೇನು ಮಾಡಿದ್ರಿ? ಲೆಟ್ರಲ್ಲಿ ಅವರು ನಿಮ್ಮನ್ನು ಬೈದರು ಅಂತ ಬರೀ ಅಂತ ಅಂದ್ರಿ. ಸರಿ ಸರ್, ಅವ್ರು ಏನು ಮಾತಾಡಿದ್ರು ಉತ್ತರ ಕರ್ನಾಟಕ ಭಾಷೆಯಲ್ಲಿ ಮಾತಾಡೋದು ನಮಗೆ ಅರ್ಥ ಆಗಿಲ್ಲ. ಸೊ ನಮಗೆ ಮೀನಿಂಗ್ ಗೊತ್ತಿಲ್ಲ. ಒಬ್ಬರು ಲೇಡಿನ ಸೆಕ್ಯೂರಿಟಿನ ಕಳಿಸಿದ್ರಿ. ಕರೆಸ್ಬಿಟ್ಟು ಅವ್ರು ಒಂದು 2 ಅವರ್ ಇದ್ದರು. ಅವರು ಇಲ್ಲ ಮೇಡಮ್, ನಮ್ಗೆ ಆ ಥರ ಬರೆಯೋಕ್ಕೆ ಬರ್ತಾ ಇಲ್ಲ, ಅದು ನಮಗೆ ಗೊತ್ತಾಗ್ತಿಲ್ಲ, ನನಗೆ ಕನ್ನಡನೇ ಬರೆಯೋಕ್ಕೆ ಬರ್ತಾ ಇಲ್ಲ, ಅಲ್ಲಿ ನನಗೆ ಅದು ಏನು ಮೀನಿಂಗ್ ಅಂತ ಗೊತ್ತಿಲ್ಲ ಅಂತ ಹೇಳಿದ್ವಿ. ಕರೆಕ್ಟಾ? ಸರಿ, ತಗೊಂಡೋಗಿ ಅಲ್ಲಿ ಸೆಕ್ಯೂರಿಟಿ ಮೇಡಮು ಅವರಿಗೆ ಓದಿದ್ರು. ಏನು ಹಿಂಗೆ ಬರ್ದಿದ್ದೀರಾ ಅಂತ ಅಂದರು. ಏನು ನಡೆದಿದೆ ಅದನ್ನೇ ಬರ್ದಿದ್ದೀವಿ, ಹಂಗೆ ಬರೀಬಾರ್ದು, ನೀವೇನು ಬೈದಿದ್ದೀರಾ ಅಂತ ಬರೀರಿ. ನಾವೇನೂ ಬೈದೇ ಇಲ್ಲ. ನಾವೇನಕ್ಕೆ ಸರ್ ಅವ್ರು ಬೈದರು ಅಂತ ನಾವು ನಿಮಗೆ ಕಂಪ್ಲೇಂಟ್ ಮಾಡಿದ್ದು ಮತ್ತೆ ಬಂದು ನೆನ್ನೆ ಈವ್ನಿಂಗು. ನಾವು ಬೈದ್ವಿ ಅಂತ ಯಾರಾದರೂ ಕಂಪ್ಲೇಂಟ್ ಮಾಡ್ತಾರೆ, ನೀವು ಅವ್ರ ಹತ್ರ ಅವ್ರನ್ನ ಕರೆಸಿ ನಮಗೆ ಸಾರಿ ಹೇಳಿಸ್ತೀರಾ ಅಂತ ನಾವು ಅಂದ್ಕೊಂಡ್ವಿ. ನೋಡಿದ್ರೆ ನಮ್ಮ ಹತ್ರ ಸಾರಿ ಕೇಳಿಸ್ತಿದ್ದೀರಲ್ಲ ನೀವು, ಅದು ನಮ್ಮನ್ನು ಮಾತ್ರ ಇಟ್ಕೊಂಡು ನೀವೇನಕ್ಕೆ ಎನ್ಕ್ವೈರಿ ಮಾಡ್ತಿದ್ದೀರಾ? ನಾನು ಯಾರಿಗೇನು ಮಾಡಿದ್ದು ಅವ್ರನ್ನ ಕರೆಸಿ ಅಂತ, ಅವರು ಡ್ಯೂಟಿ ಮಾಡ್ತಿದ್ದಾರೆ, ಕರೆಸಿ ಅಂತ ತಾನೇ ಹೇಳಿತ್ತು. ಬಟ್ ನೀವೇನು ಮಾಡಿದ್ರಿ? ಇಲ್ಲ ನೀವು ಬೈದ್ರಿ ಅಂತ ಬರೀರಿ, ಹೊಡೆದ್ರಿ ಅಂತ ಬರೀರಿ ಅಂದರು. ನಾವು ಬರ್ದಿಲ್ಲ. ಲೆಟ್ರ್ ಇನ್ನೊಂದು ಸಲ ನೋಡಿ ಓದ್ಬಿಟ್ಟು ಮ್ಯಾನೇಜ್ಮೆಂಟಿಗೆ ಇನ್ನೊಂದು ಸಲ ತೋರಿಸಿ, ಸರ್ ನಾನು ಅದರಲ್ಲಿ ಹೊಡೆದೆ ಅಂತಲೂ ಬರ್ದಿಲ್ಲ, ಇಲ್ಲಾಂದರೆ ಬೈದೆ ಅಂತಲೂ ಬರ್ದಿಲ್ಲ. ಅವ್ರು ಏನು ಮಾತಾಡ್ತಿದ್ದಾರೆ ನಮಗೆ ಅರ್ಥ ಆಗಲಿಲ್ಲ, ಬಟ್ ನಮ್ಗೆ ಅವ್ರು ಮಾತಾಡೋ ಸಿಂಗ್ಯುಲರಾಗಿ ಮಾತಾಡ್ತಿದ್ದಾರೆ ಅಂತ. ಇವರು ಈ ದೊಡ್ಡ ವ್ಯಕ್ತಿ ಇದ್ದಾರಲ್ಲ, ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಂಡು, ಇವರು ಹೊಡೆದೆ ಅಂತ ಬರೀ ಅಂತಂದರು. ನಾವೇನು ಕೊಡದೆ ಅಂತ ಬರೀಬೇಕು, ಹೊಡೆದೆ ಅಂತ ಬರೆಯಲ್ಲ ಅಂತಂದರೆ, ಇಲ್ಲ ಬರೆದ್ರೇ ಬಿಡೋದು ನಿಮ್ಮನ್ನು. ಅದೇನು ಪೊಲೀಸ್ ಸ್ಟೇಷನ್ನ? ಬರೆದ್ರೇ ಬಿಡೋದು, ಏನೋ ಬೆಟ್ಟ ಹಾಕಿದ್ರೇ ಬಿಡೋದು ಅಂತ ಅನ್ನೋಕ್ಕೆ ನೀನೇನು ರೂಲ್ಸು ರೆಗ್ಯುಲೇಷನ್ಸು ಯಾರು ಕೇಳೋರಿಲ್ವ ನಿನ್ನನ್ನು? ಸರಿ, ನಾನು ಬರೆಯಲ್ಲ ಸರ್, ನಾನು ಯಾಕೆ ಬರೀಬೇಕು? ನೀವು ಹೇಳಿದ್ರಿ ಅಂತ ಬರೀಲ್ಲ ಅಂತಂದರೆ, ತಗೋ ಸ್ಟಾಫ್ ನಂಬರ್ ಅಂತೆ. ನಿಮ್ಮ ಕಂಪ್ನಿ ಹೆಸರು, ನಿಮ್ಮ ಹೆಸರು, ನೀವು ಟಾರ್ಚರ್ ಕೊಟ್ಟಿರೋದು ನಿಮ್ಮೆಲ್ಲ ಹಾಕಿ ಇವಾಗ ನಾನು ಯೂಟ್ಯೂಬಲ್ಲಿ ಇಲ್ಲಾಂದರೆ ಮೀಡಿಯಾ ಮುಂದೆನೋ ಈ ಮಹಿಳಾ ಸಂಘಕ್ಕೋ ಪೊಲೀಸ್ ಸ್ಟೇಷನಲ್ಲೋ ನೀವು ಯಾವ ಥರ ಮಾನ ಮರ್ಯಾದೆ ತೆಗಿತಿದ್ದೀರಾ, ಈ ಕಂಪ್ನಿಯಲ್ಲೆಲ್ಲ ನಾನು ಕೆಟ್ಟವಳು ಅಂತ ಯಾವ ಥರ ಹೇಳ್ಕೊಂಬರ್ತಿದ್ದೀರಾ ಅಂತ ನಾನು ಕೊಡ್ಬೋದು. ಸರಿನಾ? ಅದನ್ನು ಆಮೇಲೆ ಹೇಳ್ತೀನಿ. ಅದನ್ನು ಬರ್ದಿಲ್ಲ ಅಂದರೆ ಏನು ಮಾಡಬೇಕು? ನೀವು ಬರ್ದಿಲ್ಲ ಅಂದರೆ ಕಳಿಸ್ಬೇಕು, ನಮ್ಮ ಡಿಪಾರ್ಟ್ಮೆಂಟವ್ರನ್ನ ಕರೆಸ್ಬೇಕು, ಏನೋ ಮಾಡಬೇಕು. ನೀವೇನು ಮಾಡಿದ್ರಿ? ಸಂಜೆವರೆಗೂ ನಿಲ್ಸ್ಕೊಂಡು ಹಿಹಿ ಅಂತ ನಕ್ಕೊಂಡು, ನಾವೇನೋ ಹೆಣ್ಮಕ್ಳಿಗೆ ಲಾಯಕ್ಕೆ ಇಲ್ಲ ಅಂತ ಅನ್ನೋ ಥರ ಮಾತಾಡ್ತಿದ್ರಿ. ಅಂದರು ಮಧ್ಯಾಹ್ನ 12ವರೆಗೆ, ಸರ್ ನಾವು ಉಪವಾಸ ಇದ್ದೀವಿ, ನಿಂತ್ಕೊಳ್ಳೋಕ್ಕಾಗ್ತಿಲ್ಲ ನಮಗೆ ಅಂತಂದರೆ, ಮೇಲಿಂದ ಕೆಳಗೆ ನೋಡ್ಬಿಟ್ಟು ನೀವೇನು ಮಾಡಿದ್ರಿ? ಅದು ನನಗಂತೂ ನಿಜವಾಗ್ಲೂ ಮೈಂಡ್ ಇನ್ನೂ ರನ್ ಆಗ್ತಿದೆ, ಅವ್ರು ಏನೇನು ಅಲ್ಲಿ ನಾಟಕ ಮಾಡಿದ್ರು ಅಂತ. ಮತ್ತು ನಮ್ಮ ಬ್ಯಾರ್ಜ್ ಬಂತು, ಎಲ್ಲ ಆಯಿತು, ನಮ್ಮ ಕೈಲೇನೋ ಹೊಡೆದಿಲ್ಲ ಬರ್ದಿಲ್ಲ ಅಂತ ಬೈಸ್ಕೊಳ್ಳೋಕ್ಕೆ, ನಿಮಗೆ ಏನೂ ಆಗಿಲ್ಲ ಅಂತ ಬ್ಯಾರ್ಜಲ್ಲಿ ರಿನ್ಯೂವಲ್. ಇಡೀ ಕಂಪ್ನಿಯಲ್ಲೇ ರಿನ್ಯೂವಲ್ ಮಾಡ್ಕೊಂಡಿಲ್ಲ. ಒಂದು ಕಾಂಟ್ರಾಕ್ಟ್ ಇದೆಯಾ? 50 ಕಾಂಟ್ರಾಕ್ಟ್ ಇದೆ. 50 ಕಾಂಟ್ರಾಕ್ಟು ಯಾರೂ ಮಾಡ್ಕೊಂಡಿಲ್ಲ. 1 ವರ್ಷ ಆಗಿದೆ. ಅದಕ್ಕೆ ನೀವು ಕಾಂಟ್ರಾಕ್ಟ್ನ ಕರೆಸಿದ್ರಿ. ಕಾಂಟ್ರಾಕ್ಟರ್ ಪಾಪ ಬಂದು ಬೆಳಗ್ಗೆ 7 ಗಂಟೆಯಿಂದನೇ ಬಂದು ನಿಂತ್ಕೊಂಡಿದ್ದಾನೆ. ಪಾಪ ಅವನು ಒಂದು ಸೈನ್ ಮಾಡಿ ಬರ್ಕೊಟ್ರೆ ಆಯಿತು. ಅವರಿಗೆಲ್ಲ ಬೇರೆ ಕಾಂಟ್ರಾಕ್ಟ್ ಎಲ್ಲರನ್ನೂ ಕರೆಸಿ ಮಾಡಿಸ್ಕೊಂಡ್ರಿ, ಎಲ್ಲ ಆಯಿತು, ಮುಗೀತು. ಪಾಪ ಅವರು ಅಪಾಲಜಿ ಲೆಟ್ರ್ ಕೊಟ್ಟಿದ್ದಾರೆ, ಸರ್ ನಾವು ಮಾಡಿಕೊಟ್ಟಿಲ್ಲ ಅಂತ. ಬ್ಯಾಡ್ಜ್ ಕೊಟ್ಟು ಕಳಿಸ್ಬೇಕಿತ್ತು. ಕರೆಕ್ಟಾ? ಇಲ್ಲಾಂದ್ರೆ ಹೊಸ ಬ್ಯಾಡ್ಜ್ ತಗೊಳ್ಳಿ ಅಂತ ಅವನಿಗೆ ಫೋನ್ ಮಾಡಿಬಿಟ್ಟು, ನಾವು ಹೇಳೋವರೆಗೂ ಕೊಡಬೇಡ ಅಂತ ಹೇಳಿ ಪಾಪ ಅವ್ರಿಗೆ ಬೆದರಿಕೆ ಹಾಕಿ ನೀವು ಅವ್ರದ್ದು ರೆಕಾರ್ಡ್ ಇದೆ, ಅವ್ರು ಏನೇನು ಮಾಡಿದ್ದಾರೆ, ಏನೇನು ಮಾತಾಡ್ತಿದ್ದಾರೆ ಅಂತ. ಅವರು ಮತ್ತೆ ಇಲ್ಲ ಮೇಡಮ್ ನಿಮ್ಮ ಮೇಲೆ ಲೆಟ್ರ್ ಬಂದಿದೆ ಅಂತ ಹೇಳಿ, ಲೆಟ್ರ್ ಎಲ್ಲಿಂದ ಬಂತು ಅಂತ ಕೇಳಿದ್ರೆ, ಈ ಥರ
ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಆಯಪ್ಪನಿಗೆ ನಾನು ಫೋನ್ ಮಾಡಿ ನಾನು ಕೇಳಿದ್ರೆ ಆಯಪ್ಪ ಏನು ಹೇಳ್ತಾನೆ ಗೊತ್ತಾ, ನಾನು ಊರಲ್ಲೇ ಇರಲಿಲ್ಲ, ನಾನು ಕಳಿಸೇ ಇರಲಿಲ್ಲ. ಸರಿ, ನೀನು ಕಳಿಸಿಲ್ಲ ಅಂದರೆ ಸೆಕ್ಯೂರಿಟಿ COC ಆಫೀಸಲ್ಲಿ ಈ ಥರ ವ್ಯಕ್ತಿಗಳು ನಿಮ್ಮ ಹೆಸರು ಹೇಳ್ತಿದ್ದಾರೆ ಸರ್, ನಾವೇನು ಮಾಡಿದಿಲ್ಲಮ್ಮ, ನಿನ್ನ ಬಗ್ಗೆ ಯಾರ್ಯಾರೋ ಸುಳ್ಳು ಹೇಳ್ತಿದ್ದಾರೆ, ನನಗೂ ಅದಕ್ಕೆ ಸಂಬಂಧನೇ ಇಲ್ಲ. ಸಂಬಂಧ ಇಲ್ಲ ಅಂತ ಹೇಳಿದ್ಮೇಲೆ ಒಬ್ಬ ವ್ಯಕ್ತಿ ಯಾವ ಥರ ಮಾತಾಡಬೇಕು ನನಗೆ ಗೊತ್ತಿಲ್ಲ, ನಾನು ಹೋಗಿ ಮಾತಾಡ್ತೀನಿ ಅಂತ ಅಷ್ಟೇ ಇಡಬೇಕು. ಏನಮ್ಮ ನೀನು 5 ಲಕ್ಷ ಅಲ್ಲ 10 ಲಕ್ಷ ಆದರೂ ಕೊಟ್ಬಿಟ್ಟು ಬರ್ತೀನಿ ಅಂತ ನಿಮ್ಮ ಸರು ನೀನು ಹೇಳಿದ್ದೀರಾ ಅಂತೆ ಅಂದರೆ ಮೀನಿಂಗ್ ಏನು? 5 ಲಕ್ಷ ಆದರೂ 10 ಲಕ್ಷ ಆದರೂ ಕೊಟ್ಬಿಟ್ಟು ಬರ್ತೀನಿ ಅಂತ ನಾನು ಹೇಳೋದನ್ನ ಯಾರ ಹತ್ರ ಹೇಳಿದೆ? ಸರಿ, ನಮ್ಮ ಸರ್ ಹೇಳಿದ್ರಾ? ಯಾವ ಸರ್ ಹೇಳಿದ್ರು? ಸರಿ, ಅಲ್ಲಿ ಹೋಗ್ಬಿಟ್ಟು ಜಗಳ ಮಾಡಿದ್ರಂತೆ ನಮ್ಮ ಸರು, 5 ಲಕ್ಷ ಆಗಲಿ 10 ಲಕ್ಷ ಆಗಲಿ ಕೊಟ್ಟು ಆ ಅಮ್ಮನ ಒಳಗಡೆ ಕರ್ಕೊತೀನಿ ಅಂತ. ಏನಕ್ಕೆ ಮಾಡ್ತಾರವರು? ಏನಕ್ಕೆ ರೂಮರ್ಸ್ ಸ್ಪ್ರೆಡ್ ಮಾಡ್ತಿದ್ದೀರಾ? ನಮ್ಮ ಸರ್ಗಳು ಪಾಪ ನಮ್ಮ ಎಕ್ಸ್ ಬಾಸ್ ಅಂದರೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಅವ್ರು ಇದ್ದರು ತುಂಬ ವರ್ಷಗಳ ಮುಂಚೆ. ಅವರು ಏನು ಅಂತಲೂ ನಮಗೆ ಗೊತ್ತಿದೆ. ಅವರು ನನಗೋಸ್ಕರ ಇನ್ನು 2-3 ತಿಂಗಳು ರಿಟೈರ್ಡು, ಅವರು ನನಗೋಸ್ಕರ ನಮ್ಮ DGM ಅವರು ಬಂದು ಪಾಪ ನಿಮ್ಮ ಹತ್ರ ಬಂದು ರಿಕ್ವೆಸ್ಟ್ ಮಾಡ್ಕೊಳಕ್ಕೆ ಬಂದರೆ ನೀವು ಯಾವ ಥರ ಮಾತಾಡಿದ್ದೀರಾ? ಹಾಂ, ದೊಡ್ಡ ವಿಚಾರ, ದೊಡ್ಡ ಕೇಸ್ ಆಗಿಬಿಟ್ಟಿದೆ ಅದು ಸಾಲ್ವೇ ಮಾಡೋಕ್ಕಾಗಲ್ಲ, DBCನೇ ಬಂದು ಸಾಲ್ವ್ ಮಾಡಬೇಕು ಅಂತ ಹೇಳಿ ಕಳಿಸಿದ್ದೀರಾ. ಈಗ ನನ್ನ ಹತ್ರ ಬಂದುಬಿಟ್ಟು 5 ಲಕ್ಷ 10 ಲಕ್ಷ ಕೊಟ್ಟು ಕರ್ಕೋತಾರಂತೆ ನಿಮ್ಮ ಸರ್ಗಳು, ಲೋನ್ ಹಾಕಿದಾರಂತೆ. ನಿಮ್ಮ ಸರ್ ಹೇಳಿದರು, ಎಲ್ಲರೂ ಹೇಳ್ತಿದ್ದಾರೆ. ಏನಕ್ಕೆ 5 ಲಕ್ಷ 10 ಲಕ್ಷ ಕೊಟ್ಟು ಕರ್ಕೊಳ್ಳೋಕ್ಕೆ ನನ್ನನ್ನು ಏನು ನಾನೇನಾದರೂ ದೊಡ್ಡ ಏನೋ DGM AGM ಈ ಥರ ಪೋಸ್ಟಲ್ಲಿದ್ದೀನಾ? ನನಗೆ 5 ಲಕ್ಷ 10 ಲಕ್ಷ ಕೊಟ್ಟು ಅವ್ರು ಕಳ್ಕೊಳ್ಳೋಕ್ಕೆ? ಅವರೇ ಪಾಪ ಹೆಣ್ಮಗು, ನಾವು ನಮ್ಮ ಕಷ್ಟನ ಹೇಳ್ಕೊಂಡ್ರೆ ಬಂದು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿರೋದು. ರಿಕ್ವೆಸ್ಟ್ ಮಾಡಿನೂ ನೀವು ನನಗೆ ಬ್ಯಾಡ್ಜ್ ಕೊಟ್ಟಿಲ್ಲ. ಆಮೇಲೆ ಅದು ಪಾಪ ನಮ್ಮ ಸರ್ ಅಷ್ಟು ಸಲ ಬಂದು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ನೀವು ಒಬ್ಬರಿಗೆ ಕೊಡ್ತೀನಿ ಅಂತ. ಇಬ್ಬರು ಬಂದಾಗ ಒಬ್ಬರನ್ನೇನಕ್ಕೆ ಕೊಡ್ತೀರಾ? ಹಾಂ, ಒಬ್ಬರನ್ನೇನಕ್ಕೆ ಕೊಡ್ತೀರಾ? ನಾನು ಮಾತ್ರ ಮಲ್ಡ್ರು ಮಾಡಿದೆ ಬಟ್ ಅವ್ರು ನೋಡ್ತಿದ್ರು ಅಂತನಾ? ಇಲ್ಲ ಅಂದರೆ ಅವ್ರು ತುಂಬ ನಂತರ ಕ್ವಶನ್ಸ್ ಕೇಳಲಿಲ್ಲ ಅಂತನ, ಪಾಪ ಅಳ್ತಾ ಇದ್ರು ಅಂತನ? ಏನಕ್ಕೆ? ನಾನು ಬಂದಿದ್ದೆ, ಅವ್ರ ಗಾಡಿ ಹೋಗಿದೆ, ಅವ್ರನ್ನ ಕರ್ಕೊಂಡೆ ಅವ್ರ ಜೊತೆಗೆ ಬಂದಿರೋದು. ಈಗ ಪಾಪ ಇಲ್ಲ ಗಾಡಿ ತೊಗೊಂಬಂದು ಕೊಟ್ಬಿಟ್ಟು ಗಾಡಿ ಅವ್ರದ್ದು ತಾನೇ ಕಳ್ತನ ಆಗಿರೋದು, ಪಾಪ ಏನಕ್ಕೆ 2 ಲಾಸು ಅಂತ ಕರೆದು ಕೊಟ್ರ? ಏನಂತ ಕೊಟ್ರಿ? ಹಾಂ, ಈಗ ನಾನು ಫಸ್ಟ್ ಸ್ಟಾರ್ಟಿಂಗಲ್ಲಿ ಹೇಳೋದೆ ಹೆಸರು ಮತ್ತು ಎಲ್ಲನೂ ಹಾಕ್ಬೋದು ಅಂತ. ನನ್ನ ಹತ್ರ ರಿಕಾರ್ಡ್ಸ್ ಇದೆ, ಸ್ಟಾಫ್ ನಂಬರ್ಸ್ ಇದೆ, ಯಾವ ಡಿಪಾರ್ಟ್ಮೆಂಟ್ ಅಂತ ಗೊತ್ತಿದೆ, ನೀವೇನು ಯಾರ ಹತ್ರ ಏನು ಮಾತಾಡಿದ್ದೀರ ಅಂತ ಗೊತ್ತಿದೆ, ಎಲ್ಲನೂ ಇದೆ, ಎಲ್ಲನೂ ಹಾಕ್ಬೋದು. ಯಾಕೆ ಹಾಕ್ತಿಲ್ಲ ಗೊತ್ತಾ ನಾನು? ಯಾಕೆ ಹಾಕ್ತಿಲ್ಲ ಗೊತ್ತಾ? ಕೆಲಸ ಇಲ್ಲ ಅಂತಂದಾಗ ಒಬ್ಬರು ಮೇಡಮು ನನಗೆ ಬಂದು ಕೆಲಸ ಮಾಡ್ಕೋ, ಸ್ಕೂಲ್ ಒಳ್ಳೆ ಚೆನ್ನಾಗಿದೆ ಅಂತ ಒಬ್ಬರು ಫಸ್ಟು ಸರ್, ಇವಾಗ ಇಲ್ಲ ಅವ್ರಿಗೆ ಪ್ರಮೋಷನ್ ಆಗಿ ಬೇರೆ ಕಡೆ ಇದ್ದಾರೆ, ಔಟ್ ಆಫ್ ಸ್ಟೇಷನ್ನು ಇದ್ದಾರೆ ಅವರು. ಮತ್ತು ಅವರು ರೆಫರ್ ಮಾಡಿ ಒಬ್ಬರು ಮೇಡಮು, ಆ ಮೇಡಮು ನನಗೆ ಕೆಲಸ ಇಸ್ಕೊಡ್ಬೇಕಂತ ಎಷ್ಟು ಒದ್ದಾಡಿದ್ರು ಗೊತ್ತಾ ನನ್ನನ್ನು ಕರ್ಕೊಂಡು ಆ ಡಿಪಾರ್ಟ್ಮೆಂಟ್ಗಳಿಗೆ. ಹಾಂ, ಗೊತ್ತಾ ನಿಮಗೆ? ಪಾಪ ಅವರು ಅಷ್ಟು ಒದ್ದಾಡಿ ನನ್ನನ್ನು ಸೇರಿಸಿರೋದು. ಇವತ್ತುವರೆಗೂ ಅವ್ರಿಗೆ ಸಣ್ಣದು ರಿಮಾರ್ಕು ತಗೋಬರ್ಬಾರ್ದು ಅಂತಲೇ ನಾನು ಇಷ್ಟು ದಿನ ಯಾರಾದರೂ ಏನಾದರೂ ಅಂದ್ರೂ ಇಂಥವ್ರು ಅಂತ ಗೊತ್ತಿದ್ರು ಸುಮ್ಮನೆ ಹೋಗ್ತಿರೋದು. ಆ ಮೇಡಮು ನನಗೆ ಕೆಲಸ ಕೊಟ್ರಲ್ಲ, ಆ ಸರ್ಗಳು, ಅರ್ಥ ಆಯ್ತಾ? ನನಗೆ ಕೆಲಸ ಕೊಟ್ರಲ್ಲ, ಆ ಕೃತಜ್ಞತೆ ಭಾವ. ನಾನೊಂದಷ್ಟು ರೆಫರ್ ಮಾಡಿರೋದು 2-3 ಇದ್ದಾರೆ, ಅವರಿಗೆಲ್ಲ ಕೆಲಸ ಕೊಟ್ಟಿದ್ದಾರೆ, ಪುಣ್ಯಾತ್ಮರು. ಆ ಮೇಡಮ್ ಅಷ್ಟು ನನಗೋಸ್ಕರ ಕರ್ಕೊಂಡೆ. ಪಾಪ ಒಳ್ಳೆ ಹುಡುಗಿ ಸರ್, ಮಕ್ಕಳಿದ್ದಾರೆ, ಮಕ್ಕಳು ಸ್ಕೂಲಿಗೆ ಬರ್ತಿದ್ದಾರೆ, ಇದೇ ಸ್ಕೂಲೇ, ನಮ್ಮ ಸ್ಕೂಲೇ, ಕಂಪ್ನಿ ಸ್ಕೂಲೇ, ಕರ್ಕೊಂಬಂದು ಹೋಗ್ತಾಳೆ ಅಂತ ರಿಕ್ವೆಸ್ಟ್ ಮಾಡಿಕೊಂಡು ಆ ಕಾಂಟ್ರಾಕ್ಟರ್ ಹತ್ರ ನಮಗೆ ಕೆಲಸ ಇಸ್ಕೊಟ್ರಲ್ವಾ. ಇವತ್ತು ನಾನು ಆ ಕಂಪ್ನಿ ಹೆಸರು, ಇಲ್ಲಾಂದರೆ ಆ ಕಾಂಟ್ರಾಕ್ಟ್ ಹೆಸರು, ಇಲ್ಲಾಂದರೆ ಬಂದುಬಿಟ್ಟು ಮೇಡಮ್ ಹೆಸರು ಯಾಕೆ ಹೇಳಿಲ್ಲ ಗೊತ್ತಾ? ಯಾಕೆ ಗೊತ್ತಾ? ನಾನು ಫೇಮಸ್ ಆಗಿಲ್ಲ, ಇದಕ್ಕೋಸ್ಕರನೇ. ಇವತ್ತು ನನ್ನ ಮಕ್ಕಳು ಒಂದು ಒಳ್ಳೆ ಉದ್ಯೋಗಕ್ಕೆ ಹೋಗ್ತಿದ್ದಾರೆ, ಇಬ್ಬರೂ 2 ಡಿಗ್ರಿ ಮಾಡ್ಕೊಂಡಿದ್ದಾರೆ, ಅವರು 10 ಜನಕ್ಕೆ ಹೆಲ್ಪ್ ಮಾಡೋ ಥರ ಆಗಿದ್ದಾರೆ. ಆ ಒಂದು ಕಂಪನಿ ಸ್ಕೂಲು, ಆ ಕಂಪನಿ, ಆ ಮ್ಯಾನೇಜ್ಮೆಂಟು, ಯಾವ ಪುಣ್ಯಾತ್ಮ ಅದನ್ನು ಆ ಕಂಪನಿನ ಬೆಳೆಸಿ ಇಲ್ಲಿವರೆಗೂ ನಿಂತ್ಕೊಂಡಿದ್ದಾರಲ್ಲ ಅವರಿಗೋಸ್ಕರ. ಆ ಕಂಪ್ನಿದು ಕತೆಗಳ ಬಗ್ಗೆ ಎಲ್ಸ್ಗಳು ಏನು ಎಲ್ಲನೂ ಗೊತ್ತಿದೆ. ಮ್ಯಾನೇಜ್ಮೆಂಟಿಗೆ ಗೊತ್ತಿದೆಯಾ ಗೊತ್ತಿಲ್ವ ಅಂತ ನನಗೆ ಗೊತ್ತಿಲ್ಲ. ಕಂಪಲ್ಸರಿ ನಾನು ತಿಳಿಸ್ತೀನಿ, ಎಲ್ಲಿ ತಿಳಿಸ್ಬೇಕು, ಏನು ತಿಳಿಸ್ಬೇಕು ಅಂತ ಕಂಪಲ್ಸರಿ ತಿಳಿಸ್ತೀನಿ.
ಬಟ್ ಕಂಪ್ನಿ ಹೆಸರು ಹೇಳಿಲ್ಲ, ನಮ್ಮ ಹೆಸರು ಹೇಳಿಲ್ಲ ಅಂತ ಯಾಕೆಂದರೆ ಒಂದು ಸ್ಥಾನ ಅಂತ ಸಿಕ್ಕಿದೆ, ಕೂಲಿಂದ ಆ ಕಂಪನಿಯಿಂದ ಅದರ ಅನ್ನ ತಿಂದು ಬದುಕಿದ್ದೀವಿ. ಈ ಥರ ಅದರಲ್ಲಿ ನಾವು ತಿಂದು ಬಂದು ಅಲ್ಲಿಲ್ಲ ಅಂತ ಹೇಳಿಬಿಟ್ಟು ಅದನ್ನು ಕೆಟ್ಟದಾಗಿ ನಾವು ಮಾಡೋದಿಲ್ಲ, ಮಾಡೋಕ್ಕೂ ಮನ್ಸು ಬರಲ್ಲ. ಅರ್ಥ ಆಯ್ತಾ? ನಾನಿವತ್ತು ಕಂಪ್ನಿ ಹೆಸರು ಹೇಳ್ಕೊಂಡು ಒಂದು ಮಹಿಳಾ ಸಂಘಕ್ಕೋ ಇಲ್ಲಾಂದರೆ ಪೊಲೀಸ್ ಸ್ಟೇಷನ್ಗೋ ಹೋದರೆ ನನಗಾಗಿರೋ ಅನ್ಯಾಯಕ್ಕೆ 100% ಬಟ್ ಮಾಡಲ್ಲ ನಾನು. ನಿಮಗೆಲ್ಲ ಏನು ಮಾಡಬೇಕು ಅಂತ ನನಗೆ ಗೊತ್ತಿದೆ, ಮಾಡ್ತೀನಿ. ನಾನು ಮೀಡಿಯಾ ಮುಂದೆಗೆ ಈ ಒಂದು ಶಾರ್ಟ್ ತೆಗೆದು ಇಲ್ಲಾಂದರೆ ಈ ಒಂದು ವಿಡಿಯೋ ತೆಗೆದು ಬಿಡ್ತಾ ಇರೋದೇ ಅದಕ್ಕೋಸ್ಕರ. ಇಲ್ಲಾಂದರೆ ಒಂದು ಡಿಗ್ನಿಟಿ ಅನ್ನೋದು ಗೊತ್ತಿರೋ ವರ್ಡ್ಸ್ನ ಮಾತಾಡಿ ನೀನು ಹೆಣ್ಮಕ್ಳಿಗೆ ಓಯ್ ಅಂದ್ಕೊಂಡು ನಿಮಗೆ ಸರ್ ಅಂತ ಕರಿಬೇಕು, ತಲೆ ಬಗ್ಗಿಸ್ಕೊಂಡು ಹೋಗಬೇಕು. ಅದೇ ಕಾಂಟ್ರಾಕ್ಟ್ ಬೇಸ್ ಅವರಾದರೆ ಬಾರ, ಬಾಯಿಲಿ, ಓಯ್ ಏನಿದು ಈ ಥರ ಎಲ್ಲ ಮಾಡ್ತೀರಾ ಅಂತಲೇ ನಾನು ಮಾಡಬಾರ್ದು. ದೊಡ್ಡ ವ್ಯಕ್ತಿಗಳು ಅವರಿಗೆ ಗೊತ್ತಾಗಲಿ ಇಂಥ ವ್ಯಕ್ತಿಗಳಿದ್ದಾರೆ ಅಂತ ಸರಿನಾ? ಮ್ಯಾನೇಜ್ಮೆಂಟ್ಗೆ ಬೈತಾ ಇದ್ದೀನಿ ಅಂತ ಬ್ಲೇಮ್ ಮಾಡಬೇಡಿ. ಅರ್ಥ ಆಯ್ತಾ?